ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸುಮಾರು ದಿನ ಆದ್ಮೇಲೆ GRSಗೆ ಹೋಗ್ತಾ ಇದೀವಿ. ನಾನು ನಮ್ಮ ತಮ್ಮ ಮತ್ತೆ ತಮ್ಮನ ಹೆಂಡತಿ. ಫಸ್ಟ್ GRSಗೆ ಮಾತ್ರ ಪ್ಲಾನ್ ಇದ್ದಿದ್ದು. ಅಲ್ಲಿಗೆ ಹೋದ್ಮೇಲೆ ಸ್ನೋ ವರ್ಲ್ಡ್‌ಗೂ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಎರಡೂ ಸೇರಿ ಕೊಂಬೋ 1600 ಆಗುತ್ತೆ. ಬರೀ ಸ್ನೋ ಪಾರ್ಕ್ ಹೋಗಿದ್ರೆ 700 ಆಗತ್ತೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಫಸ್ಟ್ ಸ್ನೋ ಪಾರ್ಕ್‌ಗೆ ಹೋಗೋಣ, ಆಮೇಲೆ GRSಗೆ ಹೋಗೋಣ ಅಂತ ನೋಡ್ತಾ ಇದೀವಿ. ಇಲ್ಲಿ ಹೋದ್ಮೇಲೆ ಅವರೇ ಜಾಕೆಟ್ ಎಲ್ಲ ಕೊಡ್ತಾರೆ, ಶೂಸ್ ಎಲ್ಲ ಕೊಡ್ತಾರೆ. ಬಟ್ ಸಾಕ್ಸ್ ಮಾತ್ರ ನಾವು 50 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡ್ಬೇಕಾಗತ್ತೆ. ಮಿಕ್ಕಿರೋದೆಲ್ಲ ಇವರೇ ಪ್ರೊವೈಡ್ ಮಾಡ್ತಾರೆ. ಆಕ್ಚುಲಿ ನಮ್ ತಮ್ಮ ಕನ್ಫ್ಯೂಷನ್ ಅಲ್ಲಿ ನಾವೇ ಎಲ್ಲಾನು ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡು ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಆಮೇಲೆ ವಿಚಾರಿಸಿದಾಗ ಗೊತ್ತಾಯ್ತು ಮಿಕ್ಕಿರೋ ಜಾಕೆಟ್ ಶೂಸ್ ಎಲ್ಲ ಅವ್ರು ಕೊಡ್ತಾರೆ, ಸಾಕ್ಸ್ ಮಾತ್ರ ನಾವು ತಗೋಬೇಕು ಅಂತ. ಸಾಕ್ಸ್ ಮಾತ್ರ ಓಕೆ ಅಲ್ವಾ ಅಂತ ಹೇಳಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಈಗ ಇಲ್ಲಿನೇ ರೆಡಿ ಆಗಿ ಎಲ್ಲ ಬ್ಯಾಗ್ಸ್ ಎಲ್ಲ ಬ್ಯಾಗೇಜ್ ಕೌಂಟರ್ ಇಟ್ಟು ಈಗ ಒಳಗೆ ಹೋಗಕ್ಕೆ ರೆಡಿ ಆಗಿದ್ದೀವಿ. ನಾವು ಬಂದಿದ್ದು 3 ಜನ ಆದ್ರೆ ಫನ್ನಿಗ್ ಮಾತ್ರ ಏನೂ ಕಮ್ಮಿ ಇರ್ಲಿಲ್ಲ. ಅಷ್ಟು ಚೆನ್ನಾಗಿತ್ತು. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಮಕ್ಳಿರ್ಲಿಲ್ಲ ಬಟ್ ಸ್ಟಿಲ್ ನಾವು 3 ಜನನೇ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ. ಮೈಸೂರಲ್ಲಿರೋ ಸ್ನೋ ಪಾರ್ಕ್‌ಗೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಬೆಂಗಳೂರಲ್ಲಿ ನಾನು ವಿಸಿಟ್ ಮಾಡಿದ್ದೆ. ಬಟ್ ಮೈಸೂರಲ್ಲಿ ಬೆಂಗಳೂರಿಗಿಂತನೂ ಇಷ್ಟು ಚೆನ್ನಾಗಿರತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಜಾಸ್ತಿ ಹೊತ್ತು ಇರಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 30 ಟು 45 ಮಿನಿಟ್ಸ್ ಇರ್ಬೋದು ಅಷ್ಟೇನೆ. ಆಮೇಲೆ ಕೆಲವೊಂದು ಗೇಮ್ಸ್ ಕೂಡ ಇದೆ. ಎಲ್ಲಾನು ತುಂಬಾ ಚೆನ್ನಾಗಿದೆ. ಸ್ಲೈಡ್ ಎಲ್ಲ ಇದೆ. ಹಾಗೆ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎವ್ರಿಥಿಂಗ್ ಎಲ್ಲಾನು ಚೆನ್ನಾಗಿದೆ. ಆದ್ರೆ ಏನ್ ಗೊತ್ತಾ, ಈ ಗ್ಲೌಸ್ ಹಾಕೊಂಡಿರೋದ್ರಿಂದ ಫೋನ್ನ ಕರೆಕ್ಟ್ ಆಗಿ ವರ್ಕ್ ಮಾಡಕ್ಕಾಗಲ್ಲ. ಅದರಿಂದ ಗ್ಲೌಸ್ ತೆಗೆದು ವರ್ಕ್ ಮಾಡ್ಬೇಕಾಗಿರತ್ತೆ. ಅವಾಗ ಸ್ವಲ್ಪ ಕಷ್ಟ ಅಂತ ಅನ್ಸತ್ತೆ. ಬಟ್ ಫೋಟೋಸ್ ವಿಡಿಯೋಸ್ ಬೇಕೇ ಬೇಕು ಅಂತ ಹೇಳಿ ನಾನು ಒಂದ್ ಸ್ವಲ್ಪ ವಿಡಿಯೋಸ್ನ, ನನ್ನ ತಮ್ಮ ಒಂದ್ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ನಾವು ಹೋಗಿದ್ದು ವೀಕೆಂಡ್ ಆಗಿದ್ರಿಂದ ತುಂಬಾ ಅಂದ್ರೆ ತುಂಬಾ ಜನ ಇದ್ರು. ಬಟ್ ಅಷ್ಟು ದೊಡ್ಡ ಸ್ಪೇಸ್ ಇರೋದ್ರಿಂದ ಜಾಸ್ತಿ ಏನು ರಶ್ ಅನ್ನಂಗ್ ಅನ್ಸ್ಲಿಲ್ಲ. ನಮ್ಗೆಲ್ಲ ಸ್ಲೈಡ್ಸ್ ಇರೋದ್ ನೋಡಿ ನಂಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ನನ್ ಮಕ್ಳು ಸ್ಲೈಡ್ ಆಡೋವಾಗ ನಾನು ಆಡ್ಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಇಲ್ಲೊಂದು ನಂಗೆ ಆಪ್ಷನ್ ಸಿಕ್ತು ಅಂತ ಖುಷಿ ಆಗ್ಬಿಟ್ಟಿತ್ತು. ಈ ತರ ಎಲ್ಲ ಬ್ರಿಡ್ಜ್ ತರ ಎಲ್ಲ ಮಾಡಿದ್ದಾರೆ. ಇದ್ ನೋಡಿ ಈ ತರ ಜಾಯಿಂಟ್ ವೀಲ್ ತರ ಇದೆ. ಇಲ್ಲೊಂದು ಕೆಫೆ ಕೂಡ ಇದೆ. ನೀವೇನಾದ್ರೂ ಮೈಸೂರಿಗೆ ಬಂದು ಏನೇನ್ ಪ್ಲೇಸಸ್ ನ ವಿಸಿಟ್ ಮಾಡ್ಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಹಾಗೆ ಫೋಟೋ ಶೂಟ್ಗಾಗಿ ಕೆಲವೊಂದು ಥೀಮ್ಸ್ ಕೂಡ ಮಾಡಿದ್ದಾರೆ. ಇಲ್ಲಿ ಸ್ನೋ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಬೇರೆ ಕಡೆ ಹೋಗ್ಬೇಕು ಅಂತಾನೆ ಇಲ್ಲ, ಒನ್ ಡೇ ಪೂರ್ತಿ ಇಲ್ಲೇ ಬೇಕಿದ್ರು ಸ್ಪೆಂಡ್ ಮಾಡ್ಬೋದು GRS ಮತ್ತೆ ಸ್ನೋ ವರ್ಲ್ಡ್ ಅಲ್ಲಿ. ಇಷ್ಟೇ ಅಲ್ಲದೆ ಇಲ್ಲಿ ಸ್ನೋ ವರ್ಲ್ಡ್ ಮತ್ತೆ GRS ಜೊತೆಗೆ ಅಪ್ ಡೌನ್ ಮ್ಯೂಸಿಯಂ ಕೂಡ ಇದೆ. ನಾವ್ ಈಗಾಗ್ಲೇ ಅದನ್ನ ವಿಸಿಟ್ ಮಾಡಿರೋದ್ರಿಂದ ಅಲ್ಲಿಗೆ ಹೋಗೋ ಪ್ಲಾನ್ ಇರ್ಲಿಲ್ಲ. ನೀವು ಒನ್ ಡೇಲಿ 3 ಕವರ್ ಮಾಡ್ಕೋತೀನಿ ಅಂದ್ರೆ ಸ್ವಲ್ಪ ಕಷ್ಟನೇ. ಬೆಳಗ್ಗೆ ಸ್ವಲ್ಪ ಬೇಗ ಹೋದ್ರೆ ನೀವು ಸ್ವಲ್ಪ ಕವರ್ ಮಾಡ್ಬೋದು ಅಂತ ಅನ್ಸತ್ತೆ. ನೋಡಿ, ಮಕ್ಕಳಿಗೋಸ್ಕರ ಇಲ್ಲೊಂದು ಪ್ಲೇ ಏರಿಯಾ ಕೂಡ ಇದೆ. ನೀವು ಕೂಡ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.